ಅಮ್ಮ ಏನಪ್ಪ ಸುರೇಖಾ ಅಮ್ಮ ಸುರೇಖಾ 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 ಏನಾಯ್ತಮ್ಮ ಅಮ್ಮ ಸುರೇಖಾ ಏನಾಯ್ತಮ್ಮ ಗಾಬರಿ ಆಗುತ್ತದೆ ಏನಿಲ್ಲ ಸರ್ ಏನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳಪ್ಪ ಏನಿಲ್ಲ ಸರ್ ಪಾರ್ಟಿಲಿ ಸ್ವಲ್ಪ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದುಬಿಟ್ರು ನಥಿಂಗ್ ಟು ವರಿ ನೀನ್ ಯಾರಪ್ಪ ನಾನು ಸುರೇಖ್ ಅವ್ರ ಫ್ರೆಂಡು ಸುರೇಶ್ ಅಂತ ತುಂಬಾ ಥ್ಯಾಂಕ್ಸ್ ಅಪ್ಪ ನಾನು ಬರ್ತೀನಿ ಪ್ಲೀಸ್ ಟೇಕ್ ಕೇರ್ ಓಕೆ ಓಕೆ ಸುರೇಶ್ ಸುರೇಶ್ ಸುರೇಖಾ ಹೇಗಿದ್ಯಮ್ಮ ಅಪ್ಪ ನಾನಿಲ್ಲಿ ಹೇಗೆ ಬಂದೆ ಸುರೇಶ್ ಅಂತ ನಿನ್ ಫ್ರೆಂಡ್ ಕರ್ಕೊಂಡ್ಬಂದು ಬಿಟ್ಟು ಹೋದ್ರಮ್ಮ ಸುರೇಶ್ ಅವ್ರಿಗೆ ಎಲ್ಲಿದಾರಪ್ಪ ಅವ್ರಿಗೇನು ಆಗ್ಲಿಲ್ಲ ತಾನೆ ಅವ್ರಿಗೇನಾಗಿಲ್ಲ ತಾನೆ ಏನಮ್ಮ ನೀನ್ ಹೇಳ್ತಾ ಇರೋದು ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಏನಾಯ್ತು ಅಂದ್ರೆ ನನ್ ಫ್ರೆಂಡ್ಸ್ ಎಲ್ರು ಪಾರ್ಟಿ ಮಾಡ್ತೀನಿ ಅಂದ್ರು ಪಾರ್ಟಿಗೆ ಬರೋದಾದ್ರೆ ಬಾಯ್ ಫ್ರೆಂಡ್ ಜೊತೆನೆ ಬರ್ಬೇಕು ಅಂತ ಕಂಡೀಷನ್ ಹಾಕಿದ್ರು ನಾನು ಒಪ್ಕೊಂಡೆ ಆಕಸ್ಮಿಕವಾಗಿ ಸುರೇಶ್ ನನ್ ಪರಿಚಯ ಆದ್ರು ನಾನು ಬಾಯ್ ಫ್ರೆಂಡ್ ಆಗಿ ಬಂದ್ರೆ 10,000 ಕೊಡ್ತೀನಿ ಎಂದೆ ಒಪ್ಕೊಂಡ್ರು ಪಾರ್ಟಿಗೂ ಬಂದ್ರು ಪಾರ್ಟಿಲಿ ಕೆಲವು ನನ್ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಅವ್ರ ಜೊತೆ ಸುರೇಶ್ ಹೊಡೆದಾಟ ಶುರು ಮಾಡಿದ್ರು ಈ ಎಳೆದಾಟದಲ್ಲಿ ನನ್ ಕೆಳಗಡೆ ಬಿದ್ದು ಹೋದೆ ಆಮೇಲೆ ಏನಾಯ್ತು ಅಂತ ನನ್ಗೊಂದು ಗೊತ್ತಿಲ್ಲಪ್ಪ ಸುರೇಶ್ ಏನು ಹೇಳಿಲ್ವಾ ಏನ್ ಹೇಳ್ಬೇಕಾಗಿತ್ತಮ್ಮ ನಿಮ್ ಮಗಳು ಹದ್ಮೀರ್ ಹೋಗ್ತಾ ಇದ್ದಾಳೆ ಹದ್ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತೇನಮ್ಮ ಅಪ್ಪ ಇನ್ನೇನಮ್ಮ ತಾಯಿಲ್ಲದ ತಬ್ಬಲಿಂತ ನಿನ್ನ ಮುದ್ದಾಗಿ ಸಾಕಿ ನಿನ್ನ ಇಷ್ಟಗಳೇ ನನ್ನ ಇಷ್ಟಗಳಂತ ತಿಳಿದು ನಿನ್ನ ಆಸೆಗಳನ್ನ ಪೂರೈಸ್ತಾ ಹೋದ್ನಲ್ಲ ಅದೇ ನಾನು ಮಾಡಿದ ತಪ್ಪು ನಿನಗಿಷ್ಟು ಸ್ವಾತಂತ್ರ್ಯ ಕೊಡಬಾರ್ದಾಗಿತ್ತು ನನಗೆ ಗೊತ್ತಪ್ಪ ಇವತ್ತಾದ ಇನ್ಸಿಡೆಂಟ್ ಇಂದ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ ಇನ್ಮೇಲಿಂದ ಯಾವತ್ತೂ ಈ ತರ ತಪ್ಪು ಮಾಡಲ್ಲಪ್ಪ ಈ ರೀತಿ ತಪ್ಪು ಮಾಡಲ್ಲ ಏನು ಆಕಸ್ಮಿಕವಾಗಿ ಪರಿಚಯವಾದ ಹುಡುಗ ಒಳ್ಳೆಯವನಾಗಿದ್ದಕ್ಕೆ ಎಲ್ಲ ಸರಿ ಹೋಯ್ತು ಇಲ್ದೆ ಹೋಗಿದ್ದಿದ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ ನಿನಗೊಂದು ಲೆಟರ್ ಬಂದಿತ್ತು ಕೊಟ್ಟು ಹೋಗೋಣ ಅಂತ ಬಂದೆ ಪೋಸ್ಟ್ ಯಾರದ್ ಲೆಟ್ರು ಅಮ್ಮಂದು ಅಮ್ಮಂದ ಏನಂತ ಬರ್ದಿದ್ದಾರೆ ನಿನ್ನಂತ ಹುಡುಗಿ ತನ್ನ ಸೊಸೆಯಾಗಿ ಬಂದ್ರೆ ಅದಕ್ಕಿಂತ ಅದೃಷ್ಟ ಬೇರೆ ಇಲ್ಲ ಅಂತ ಹೋಳು ಬರ್ದಿದ್ದಾರೆ ಮದ್ವೆ ಯಾವಾಗ ಇಟ್ಕೋತಾರಂತೆ ನೀನಿನ್ನೂ ಕನ್ಸ್ ಕಾಣೋದ್ ಬಿಡ್ಲಿಲ್ಲ ಅಯ್ಯೋ ಇದ್ರಲ್ಲಿ ಕನ್ಸೇನ್ ಬಂತು ನಿಮ್ಮಮ್ಮ ಒಪ್ಪಿದ್ಮೇಲೆ ನಮ್ಮಮ್ಮ ಒಪ್ಕೊಂಡ್ಬಿಟ್ರೆ ಸಾಕ ಮದುವೆ ಆಗೋಗೊಂಡು ನಾನು ಒಪ್ಕೊಳ್ಳೋದ್ ಬೇಡವಾ ಯಾಕೆ ನನಗೇನ್ ಕಮ್ಮಿ ಆಗಿದೆ ಅದನ್ನೇ ನಾನು ಹೇಳ್ತಾ ಇದೀನಿ ಮೊದ್ಲು ಆಕಾಶ ಕೇಣಿ ಹಾಕದ್ ಬಿಡು ಅಂತ ನೋಡ್ಕೊಂಡಿದ್ದೀನಿ ನನ್ ಪ್ರಾಬ್ಲಮ್ಸ್ ನಿನಗೆ ಗೊತ್ತೇ ಇದೆ ಅಮ್ಮನ ಆಪರೇಷನ್ ಮಾಡ್ಸೋಕೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದೀನಿ ಕೈನ ಕೆಲಸ ಬೇರೆ ಇಲ್ಲ ಈ ಮದುವೆ ಮತ್ತಲ್ಲಿ ಬಂತು ಅಕಸ್ಮಾತ್ ನಿನಗೆ ಕೆಲಸ ಸಿಕ್ಬಿಟ್ರೆ ನನ್ ಮದ್ವೆ ಆಗ್ತೀಯಾ ಮೊದ್ಲು ಕೆಲಸ ಸಿಗ್ಲಿ ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಸರಿ ಈ ಕಾಗದ ತಗೋ ಇದ್ಯಾರ್ದು ಒಡೆದ್ ನೋಡ್ ಗೊತ್ತಾಗುತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಂಬಳ 4,000 ಮೈ ಗಾಡ್ ನಾಳೆ ಬೆಳಿಗ್ಗೆ ಹೋಗಿ ನಿತ್ಯಾನಂದ್ ಅವ್ರನ್ನ ನೋಡ್ಬೇಕಂತೆ ಇದು ನಿನ್ ರೆಕಮೆಂಡೇಶನ್ ರೆಕಮೆಂಡೇಶನ್ ಯಾರ್ದಾದ್ರೇನು ಒಟ್ನಲ್ಲಿ ನಿನಗೆ ಕೆಲಸ ಸಿಕ್ತಲ್ಲ ಕುಮಿದಿನಿ ನೀನ್ ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಮರಿಲೇಬೇಕಾಗತ್ತೆ ನಿನಗೆ ಕೆಲಸ ಸಿಕ್ಕದ್ಮೇಲೆ ಈ ಟೆರೆಸ್ ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀಯಾ ನಿಮ್ ಸ್ಟೇಟಸ್ ತಕ್ಕಾಗಿರೋ ಹುಡುಗಿನ ಮದ್ವೆ ಆಗ್ತೀಯಾ ಅಂದ್ರೆ ನನ್ನ ಮದುವೆ ಮಾಡ್ಕೊಳ್ಳೋಕೋಸ್ಕರ ಈ ಕೆಲಸ ಕೊಡಿಸ್ತಾ ಅದಕ್ಕೆ ಅಂತ ಯಾಕೆ ತಿರ್ಕೋತೀಯಾ ನಾನು ಪ್ರೀತಿಸಿದವರು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ನೋಡು ನಾನು ಕೆಲಸ ಕೊಡ್ಸಿದ್ದೀನಿ ನನ್ನನ್ನೇ ಮದ್ವೆ ಮಾಡ್ಕೋಬೇಕು ಅನ್ನೋ ಭ್ರಮೆನ ಬಿಟ್ಬಿಡು ಯಾರ ಪ್ರೀತಿನೂ ಬಲವಂತದಿಂದ ಪಡೆಯೋಕ್ಕಾಗಲ್ಲ ನೀನ್ ಸಂತೋಷವಾಗಿದ್ರೆ ನಂಗಷ್ಟೇ ಸಾಕು ಈ ಕೆಲಸದಿಂದ ನಿನ್ ತಾಯಿ ಆಪರೇಷನ್ಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಕುಮಿದಿನಿ
ಐ ಲವ್ ಯು. ಏನೇ ರಾಧಿಕಾ, ಐ ಲವ್ ಯು ಅಂತ ಫೋಟೋ ಹೇಳಿದ್ರೆ ಫೋಟೋ ನಿನ್ಗೆ ಐ ಲವ್ ಯು ಅಂತ ಹೇಳ್ಬಿಡುತ್ತಾ? ಅದಕ್ಕೆ ನಾನು ಏನ್ ಮಾಡು ಅಂತೀಯ? ನಿಮ್ಮ ಅಣ್ಣನ್ಗೆ ಹೇಗೂ ಕೆಲಸ ಸಿಕ್ಬಿಡ್ತು. ನಿಮ್ ಮನೆ ಜವಾಬ್ದಾರಿ ಎಲ್ಲ ಅವನೇ ನೋಡ್ಕೋತಾನೆ. ನೀನು ಸುರೇಶನ್ನ ಪ್ರೀತಿಸ್ತಾ ಇದೀಯಾ. ಅದಕ್ಕೆ ಸಾಕ್ಷಿ ಇನ್ಶೂರೆನ್ಸ್ ಪ್ರಾವಿಡೆಂಟ್ ಫಂಡ್ಗೆ ಅವನ್ನೇ ನಾಮಿನಿ ಮಾಡಿದ್ಯಾ. ಅದಕ್ಕೆ ಹೇಳ್ತಾ ಇದ್ದೀನಿ ಕಣೆ, ಅವನನ್ನ ಭೇಟಿಯಾಗಿ ಮಾತಾಡು. ನಿನ್ ಪ್ರೀತಿನ ಅವನ ಹತ್ರ ತೋಡ್ಕೋ. ಯಾಕೆ ಸ್ಲೇಟು? ನಾನೇನಂತ ತಿಳ್ಕೊಂಡಿದ್ಯಾ? ನಿನ್ ಪಿಯಾನೋ ಇಲ್ಲ ಹೋಟ್ಲು ಮಾಡಿನ? ನನ್ನ ಮಗನ ಅಯ್ಯೋ ಹಾಗಲ್ಲ ಗುರು, ನಿಂಗ್ ಡಿಮ್ಯಾಂಡು ಎಲ್ರು ಬಂದು ನಿನ್ನ ಕೇಳದ? ಅದು ಬರೀ ಲೇಡೀಸ್. ಆ ಸುರೇಖ ಬಂದು ನಿಮ್ ಗುರುನ್ ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕು, ಮನೆಗೆ ಕಳಿಸ್ತೀರಾ ನಿಮ್ ಗುರುನ ಅಂತ ಅವಳು. ಇವಾಗ ನಿನಗ್ ಸಂಬಳ ಕೊಡ್ಬೇಕು ಅಂತ ನಿನ್ ಪಾರ್ಟ್ ಟೈಮ್ ಹೆಂಡತಿ ಅರ್ಧ ಗಂಟೆ ಮುಂಚೆನೆ ಬಂದು ಕೂತಿದ್ದಾಳೆ. ಹಲೋ ಮಿಸ್ ರಾಧಿಕಾ, ಗುಡ್ ಈವ್ನಿಂಗ್. ಹಲೋ. ಕೂತ್ಕೊಳ್ಳಿ, ಪರವಾಗಿಲ್ಲ. ಸಿನ್ಸಿಯರ್ ಆಗಿ ಕೆಲಸ ಮಾಡೋರು ನೋಡಿದ್ದೀನಿ, ಆದ್ರೆ ಸಿನ್ಸಿಯರ್ ಆಗಿ ಸಂಬಳ ತಂದು ಕೊಡೋರ್ನ ಇವತ್ತೇ ನಾನು ನೋಡ್ತಾ ಇರೋದು. ಹಾಗಾದ್ರೆ ಇದುವರೆಗೂ ನಾನು ಸಂಬಳ ಕೊಡದೆ ಮೋಸ ಮಾಡಿದಿನಾ? ನೋ, ಆ ಗೊಂದರ್ ಬೈಲಿ ಹುಳ ಬಿದ್ದಾಗುತ್ತೆ. ಬೈದಿ ಬಾಯ್, ಎಲ್ಲಿನ 10% ಕಮಿಷನ್ 400 ರೂಪಾಯಿ ತೆಗೀರಿ. ತಗೊಳ್ಳಿ. ನಾನು ಕೇಳಿದ್ ಬರೀ 400 ರೂಪಾಯಿ, ಇದೇನು ಇಷ್ಟೊಂದು ಕೊಡ್ತಾ ಇದ್ದೀರಾ? ನಾನು ಎಕ್ಸ್ಟ್ರಾ ಡ್ಯೂಟಿ ಯಾವ್ದು ಮಾಡಿಲ್ವ ಈ ತಿಂಗಳಲ್ಲಿ? ಇನ್ಮೇಲಿಂದ ನನ್ನ ಸಂಬಳ ಪೂರ್ತಿ ನಿಮ್ಗೆ ತಂದ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮಿಸ್ ರಾಧಿಕಾ, ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಕೆಲಸ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮನ್ನ ನನ್ನ ಗಂಡನಾಗಿ ನಾಟಕ ಆಡಿ ಅಂತ ಕೇಳ್ಕೊಂಡೆ. ನೀವು ನನ್ನ ಮನಸ್ಸಿಗೆ ನೋವಾಗ್ದಾಗ ನಡ್ಕೊಂಡ್ರಿ. ನೀವು ತೋರಿಸಿದ ಪ್ರೀತಿ, ಒಡನಾಟ, ಮರಳು ಕಾಡಿನಂತಿದ್ದ ನನ್ನ ಜೀವನಕ್ಕೆ ವಯಸ್ಸಿ ಸಿಕ್ಕಾಗಾಯ್ತು. ಪ್ರೇಮ, ಪ್ರೀತಿ ಅನ್ನೋ ಶಬ್ದಗಳು ಪ್ರತಿಧ್ವನಿಸೋದಕ್ಕೆ ಪ್ರಾರಂಭಿಸಿದ್ವು. ನನ್ನ ಬದುಕಿಗೂ ಒಂದು ಅರ್ಥ ಸಿಗ್ಬೇಕಾದ್ರೆ ಬಾಳ ಸಂಗಾತಿ ಅವಶ್ಯಕ ಅನ್ನೋದು ಅರಿವಾಯ್ತು. ಸ್ನೇಹ ಸಂಬಂಧಗಳಿಂದ ವಂಚಿತಳಾದ ನನಗೆ ನೀವು ಆಸರೆ ಆಗ್ತಿರೋ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ಐ ಲವ್ ಯು ಸುರೇಶ್, ಐ ಲವ್ ಯು. ರಾಧಿಕಾ, ನೀವು ತಿಳಿದು ಮಾತಾಡ್ತಾ ಇದ್ದೀರೋ ತಿಳಿದೇ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಕೆಲಸ ಸಿಗದೆ ಅಲ್ದು ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ಕೋಬೇಕು ಅಂತಿರೋವಾಗ ನೀವು ನನಗೆ ಸಿಕ್ಕಿ ಬಾಡಿಗೆ ಗಂಡಾಗ ಆಕ್ಟ್ ಮಾಡಕ್ಕೆ ಹೇಳಿದ್ರಿ. ನೀವು ಕೊಡೋ ಹಣ ನನ್ನ ಕೆಲಸ ಹುಡ್ಕೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ನಾನು ಒಪ್ಕೊಂಡೆ. ನಾನು ಎಲ್ಲರೂ ತಮಾಷೆ ಮಾಡ್ತಾ, ನಗಿಸ್ತಾ, ನಗ್ತಾ ನನ್ನ ನೋವನ್ನ ಮರಿತಾ ಇದೆ. ನಿಜ ಹೇಳ್ತೀನಿ ರಾಧಿಕಾ, ನನಗೆ ನನ್ನ ತಾಯಿನೇ ಸರ್ವಸ್ವ. ಆಕೆಗೆ ಆಪರೇಷನ್ ಮಾಡಿಸೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕೆ ಇನ್ನೊಬ್ಬರು ನೆರವು ಬೇಕಾಗಿರುವಾಗ ನಿಮ್ಮ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಹಾಗಂತ ನಿಮ್ಮ ನಿರಾಸೆ ಮಾಡ್ಬೇಕನ್ನೋ ಉದ್ದೇಶನೂ ನಂದಲ್ಲ. ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಒಳ್ಳೇದು. ನೀವು ಯೋಚನೆ ಮಾಡಿ. ನಾನು ಬರ್ತೀನಿ. For more updates, like, comment, subscribe to our channel.